ಅವಧಿಯಲ್ಲಿ ಹೆಚ್ಚು ವಕ್ಫ್ ನೋಟಿಸ್ ಅನ್ನು ಈಗ ನೋಡಿ, ವಕ್ಫ್ ಅಂತಕ್ಕಂಥದ್ದು ಚರ್ಚೆಗೆ ಬಂದಾಗ ಭಾಳ ಸ್ಪಷ್ಟವಾಗಿ ಬರುತ್ತೆ. BJPಯವರು ಕೊಟ್ಟಿದ್ದಾರೆ. ಇದು ಭೂ ಸುಧಾರಣೆ ಕಾನೂನು 1973-74 ಇಸ್ವಿನಲ್ಲಿ ಬಂದಾಗ ಇನಾಮತಿ ಲ್ಯಾಂಡು, ವಕ್ಫ್ ಲ್ಯಾಂಡು ಎಲ್ಲವೂ ಸಹ ಸರ್ಕಾರದ ಅಡಿಗೆ ಬಂದು ಎಲ್ಲವನ್ನೂ ಸಹ ಹಂಚಬೇಕು ಅಂತೇಳಿ ಭೂ ಸುಧಾರಣೆ ಕಾನೂನಿನ ಮೂಲಕ ಹಂಚಿಕೆ ಆಯಿತು. ಅದಕ್ಕೆ ತಿದ್ದುಪಡಿಯನ್ನು ಸಹ ನಾವು 2013ರಲ್ಲಿ ತಂದ್ವಿ. ತಿದ್ದುಪಡಿ ಆದ ಸಂದರ್ಭದಲ್ಲಿ ಆಂಧ್ರದವರು ಒಬ್ಬರು 1998 ಇಸ್ವಿನಲ್ಲಿ ಅವರು ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಯಾರ್ಯಾರ ಹೆಸರಲ್ಲಿ ಪಾಣಿ ಇದೆ ಅದು ಅವ್ರ ಹೆಸರಲ್ಲಿ ಇರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಆದ್ದರಿಂದ ಇದು ಎಲ್ಲೋ ಅವ್ರು ಸೇರಿಸಿದ್ದಾರೆ. ಇವರು ಪ್ರಜಾಪ್ರಭುತ್ವ ಬರೋದಕ್ಕಿಂತ ಮೊದಲು ಬೇರೆ ರಾಜಪ್ರಭುತ್ವ, ಧರ್ಮಪ್ರಭುತ್ವ ಇದ್ದಾಗ ಎಲ್ಲರೂ ಸಹ ಧರ್ಮದ ಆಧಾರದಲ್ಲಿ ಇರ್ತಕ್ಕಂಥ ಪಾಣಿಗಳು. ರಾಜಪ್ರಭುತ್ವ ಬಂದ ಮೇಲೆ ರಾಜನ ಆಸ್ಥಾನದಲ್ಲಿ ಸೇರಿದ್ದಂಥ ಜಮೀನ್ದಾರರು, ಪಾಳ್ಯಗಾರ ಅವ್ರ ಹೆಸರಲ್ಲಿದ್ದಂಥ ಜಮೀನುಗಳು. ಪ್ರಜಾಪ್ರಭುತ್ವ ಬಂದ ಮೇಲೆ ಇದು ಜನಸಾಮಾನ್ಯರ ಆಸ್ತಿ ದೇಶ. ವಿಚಾರದಲ್ಲಿ ಸರ್ಕಾರ ಹೇಳ್ತಾ ಇದೆ ರೈತರು ಒಬ್ಬ ರೈತರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂತ. ಈ ಬಿಜೆಪಿ ಅವಧಿಯಲ್ಲಿ ಅಷ್ಟು ನೋಟಿಸ್ ಕೊಡುವಾಗ ಅನ್ಯಾಯ ಆಗ್ತಾ ಇದ್ರೆ ಯಾಕೆ ವಿಪಕ್ಷದಲ್ಲಿ ಸುಮ್ಮನೆ ಕೂತಿದ್ರು? ಮತ್ತೆ ನೋಡಿ, ಇದು ಇಲ್ಲದೇ ಇರತಕ್ಕಂಥ ವಿಚಾರವನ್ನು ಒಂದು ಸೃಷ್ಟಿ ಮಾಡಿದ್ದಾರೆ. ರೈತರಿಗೆ ಅನ್ಯಾಯ ಆಗ್ತಾ ಇದ್ರೆ ಇಷ್ಟು ದಿವಸ ಅವ್ರು ರೈತರು ಸುಮ್ಮನೆ ಇರ್ತಾರ? ರೈತರಿಗೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಬಿಡೋದಿಲ್ಲ. 2 ಸಲ ನಾವು ಭೂ ಸುಧಾರಣೆ ಕಾನೂನು ತಂದು ಭೂ ಸುಧಾರಣೆ ಕಾನೂನಿಗೆ ತಿದ್ದುಪಡಿಯನ್ನು ಸಹ ನಾವು ಮಾಡಿದ್ದೀವಿ. ಆದ್ದರಿಂದ ಯಾರೂ ಸಹ ಅದರ ಬಗ್ಗೆ ಸಂಶಯ ಬೀಳೋದು ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟವಾಗಿ, ದೃಢವಾಗಿ ರೈತರ ಜೊತೆ ಇರುತ್ತೆ. ಅಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಏಕಾಏಕಿ ಅಪಪ್ರಚಾರ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯವರು ನಿಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ, ದುಡ್ಡಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಮತ್ತು ಪ್ರಚೋದನಾಕಾರಿ ಹೇಳಿಕೆಗಳನ್ನೆಲ್ಲ ಮಾಡಿ ಪ್ರಯತ್ನ ಮಾಡಿದ್ರು ರಾಜ್ಯದ ಶಾಂತಿಯನ್ನು ಕೆಡಲಿಕ್ಕೆ. ಎಲ್ಲೂ ಸಹ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾವು ಇಟ್ಟದಂಥ ಹೆಜ್ಜೆ ಸರಿಯಾಗಿದೆ ಅನ್ನೋದು ನಮಗೆಲ್ಲರಿಗೂ ಸಹ ಸಮಾಧಾನ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಸರಿಯಾದ ದಾರಿನಲ್ಲಿ ನಡೀತಾ ಇದೆ ಅಂತ ಇನ್ನೂ ಹೆಚ್ಚಿನ ಇದರಲ್ಲಿ ಕಾನ್ಫಿಡೆನ್ಸಲ್ಲಿ ನಾವು ಮುಂದೆ ಹೋಗ್ತೀವಿ. ಜನರು ಸರ್ಕಾರದ ಪರ ಇದ್ದಾರೆ. ಜೆಡಿಎಸ್ ಒಂದು ಟ್ವೀಟ್ ಮಾಡಿದೆ ಸರ್, ದೇಶದಲ್ಲಿ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ, ಮುಂದೆ ಪಡವಳಿಕೆಗಳು ಮಾತ್ರ ಉಳಿತಾ ಇದ್ದಾವೆ, ಅದಕ್ಕೆ ಮಹಾರಾಷ್ಟ್ರ ಚುನಾವಣೆ ಉದಾಹರಣೆ. ಈಗ JDS ಬಗ್ಗೆ ನಾನು ಮಾತಾಡಬಾರ್ದು ಅಂತಿದ್ದೆ. ಇವರು ಕಾಂಗ್ರೆಸ್ ಅವನತಿ ಬಗ್ಗೆ ಮಾತಾಡಿದ್ರೆ ಇವರು ಕರ್ನಾಟಕದಲ್ಲಿ ಪೂರ್ತಿ ಏನಾದರೂ ಇದ್ದಾರಾ? JDS ಅವರು ಕರ್ನಾಟಕದ ಪೂರ್ತಿನೇ ಇವರೇ ಇಲ್ಲ, ಬೇರೆಯವ್ರ ಅವನತಿ ಬಗ್ಗೆ ಯಾಕೆ ಮಾತಾಡ್ತಾರೆ? ಅದು ವಿಶ್ವಗುರು ಸಾಕಷ್ಟು ಹೇಳಿದರು, ಕಾಂಗ್ರೆಸ್ ಮುಕ್ತ ಭಾರತ್, ಕಾಂಗ್ರೆಸ್ ಬುಕ್ ಮಾರತ್ ಅಂತೇಳಿ. ಎಲ್ಲೂ ಮುಕ್ತ ಆಗ್ತಾನೆ ಇಲ್ಲ. ಒಂದು ಕಡೆ ಆದರೆ ಇನ್ನೊಂದು ಕಡೆ ಎದ್ದೊಳ್ತಾನೆ ಇರ್ತೀವಿ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಜಾರ್ಖಂಡ್ ಚುನಾವಣೆ ನೀವು ನೋಡಿದಾಗ ಗುಸ್ಬೈಟಿ ಅಂತ ಶುರು ಮಾಡಿದ್ರು, ನುಸುಳುಕೋರರು ಅಂಥೇಳಿ. ಅಲ್ಲಿ ಯಾವುದೂ ಸಹ ಅಂತಾರಾಷ್ಟ್ರೀಯ ಗಡಿಗಳಿಲ್ಲ. ಎಲ್ಲ ನಮ್ಮ ಆದಿವಾಸಿಗಳಿಗೆ ಇವರು ಗುಸ್ಬೈಟಿಗಳು, ನುಸುಳುಕೋರರು ಅಂಥೇಳಿ ಅಲ್ಲಿ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಕೊಲಾನ್ ಮತ್ತು ಸಂತಾಲಲ್ಲಿ ಟ್ರೈಬಲ್ ಜಾಗದಲ್ಲಿ ಇವರು ಒಟ್ಟು 40 ಸೀಟಲ್ಲಿ 2-3 ಸೀಟ್ ಗೆಲ್ಲಕ್ಕಾಗಿಲ್ಲ. ಅದರಿಂದ ಜನಗಳನ್ನ ಅಷ್ಟು ಭಾಳ ಸಣ್ಣದಾಗಿ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಮುಂದಿನ ಚುನಾವಣೆವರೆಗೂ